ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಶ್ರೀಶ್ರಾ ತಾಂಡವ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾದರೆ ಏನಾಯಿತು ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಶ್ರೀಶ್ರಾ ಡೋರ್ ನಾಕ್ ಮಾಡ್ತಿದ್ದಾಗೆ ತಾಂಡವ್ ಡೋರ್ ಓಪನ್ ಮಾಡ್ತಾರೆ. ಏನಿದು ಶ್ರೀಶ್ರಾ, ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಕೆಂಡ ಕಾಡ್ತಾರೆ ತಾಂಡವ್. ಆಗ ಕುಸುಮ, ಭಾಗ್ಯ ಮಕ್ಕಳು ಎಲ್ಲರೂ ಕೂಡ ಬರ್ತಾರೆ. ನಾನು ನಿನ್ನ ಜೊತೆ ಮಾತಾಡೋಕೆ ಬಂದಿಲ್ಲ ಅಂತ ಹೇಳಿದೆ. ಕುಸುಮ ಅವ್ರ ಮುಂದೆ ಬಂದು ನಿಂತ್ಕೋತಾಳೆ, ಕಾಲಿಟ್ಕೊಂಡು ಕ್ಷಮೆ ಕೇಳ್ತಾಳೆ. ಅಯ್ಯೋ ಅಮ್ಮ, ಯಾಕೆ ಕ್ಷಮಿಸು ಅಂತ ಕೇಳ್ತಾ ಇದೆಯಾ, ನೀನು ಬದಲಾಗಿದೆಯಾ, ನೀನು ನನ್ನ ಮುದ್ದಿನ ಸೊಸೆ ಅಂತ ಹೇಳಿ ಕುಸುಮ ಅವ್ರು ಹೇಳ್ತಾರೆ. ಎಲ್ರಿಗೂ ಕೂಡ ಅಚ್ಚರಿ ಆಗುತ್ತೆ. ಬಿಕಾಸ್ ಇಲ್ಲಿ ಶ್ರೇಷ್ಠಗೆ ಕಾಲ್ ಮಾಡಿ ಮನೆ ಕರೆಸಿರೋದೆ ಕುಸುಮ ಅವರು ಶ್ರೇಷ್ಠಗೆ ಕಾಲ್ ಮಾಡಿ ನನ್ನ ಮಗ ಒಂಟಿ ಆಗಿದ್ದಾನೆ, ನನ್ನ ಮಗ ಬದಲಾಗಿದ್ದಾನೆ, ನೀನು ಅವನ ಜೊತೆ ಇರಬೇಕು, ಹಾಗಾಗಿ ಮನೆಗೆ ಬರಬೇಕು, ಅವನು ಒಂಟಿ ಆಗಿರುವುದನ್ನು ನೋಡೋಕೆ ನನ್ನಿಂದ ಸಾಧ್ಯ ಆಗ್ತಿಲ್ಲ, ಭಾಗ್ಯಗೆ ಆದೇ ಇದ್ದಾನೆ, ತಾಂಡವ್ಗೆ ಯಾರಿದ್ದಾರೆ, ನೀನೇ ಅಲ್ವಾ ಅವನ ಜೊತೆ ಇರಬೇಕಾಗಿರೋದು ಅಂತ ಹೇಳಿದೆ. ಶ್ರೇಷ್ಠನ ಕ್ಷಮಿಸಿ ಮನೆ ಕರ್ತಾರೆ. ಬಟ್ ಕುಸುಮ ಅವರ ಉದ್ದೇಶ ತಾಂಡವಿಂದ ಯಾವುದೇ ರೀತಿ ತೊಂದರೆ ಆದಿ ಮತ್ತೆ ಭಾಗ್ಯಗೆ ಆಗಬಾರ್ದು. ಶ್ರೇಷ್ಠ ಬಂದರೆ ಅವಳ ಜೊತೆ ಅವನು ಇದ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ. ಹಾಗಾಗಿನೇ ಶ್ರೇಷ್ಠನ ತನ್ನ ಸೊಸೆ ಅಂತ ಕುಸುಮ ಅವರು ಒಪ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ತಾಂಡವ್ ಕೂಡ ಬದಲಾಗಿದ್ದಾನೆ, ಶ್ರೇಷ್ಠ ಕೂಡ ಬದಲಾಗಿದ್ದಾಳೆ. ನನ್ನ ಮಗ ಸೊಸೆ ಇನ್ನು ಮುಂದೆ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಇನ್ನು ಮುಂದೆ ಶ್ರೇಷ್ಠ ನೀನು ಯಾವಾಗ ಬೇಕಾದ್ರೆ ಈ ಮನೆಗೆ ಬರ್ಬೋದು, ಹೋಗ್ಬೋದು ಅಂತ ಹೇಳ್ತಾರೆ. ಆದರೆ ತಾಂಡವ್ ತನ್ನ ಪ್ಲಾನ್ ಉಲ್ಟಾ ಹೊಡಿಬಹುದು ಅನ್ನೋ ಗಾಬರಿಯಲ್ಲಿ ಇಲ್ಲಿ ಶ್ರೇಷ್ಠನ ನಂಬೇಡಿ ಅಮ್ಮ, ಏನು ಈ ಶ್ರೇಷ್ಠನ ಸೊಸೆ ಅಂತ ಒಪ್ಕೋತಾ ಇದ್ದೀರಾ, ಯಾಕೆ ಇವಳು ಯಾವುದೇ ಕಾರಣಕ್ಕೂ ಕೂಡ ಅದಕ್ಕೆ ಡಿಸರ್ವ್ ಅಲ್ಲ, ನಾನು ಇವಳನ್ನ ಒಪ್ಕೊಳ್ಳೋದಿಲ್ಲ, ಇವಳು ಯಾವುದೇ ಕಾರಣಕ್ಕೂ ಒಂದು ಕ್ಷಣ ಕೂಡ ಈ ಮನೆಯಲ್ಲಿ ಇರಬಾರ್ದು ಅಂತ ಹೇಳಿದೆ. ಶ್ರೇಷ್ಠನ ಎಳ್ಕೊಂಡು ಮನೆಯಿಂದ ಹೊರಗಡೆ ಹಾಕ್ತಾರೆ. ನಂತರ ಅಮ್ಮನ ಮುಂದೆ ಬಂದಿದೆ, ಅಮ್ಮ ನೀನು ನನಗೆ ಒಳ್ಳೇದಾಗಬೇಕು ಅನ್ನೋ ಕಾರಣ, ನಾನು ಒಂಟಿ ಆಗಿರ್ತೀನಿ ಅನ್ನೋ ಕಾರಣ ಶ್ರೇಷ್ಠನ ಹತ್ರಕ್ಕೆ ಸೇರಿಸ್ಕೋಬೇಡ, ಅವಳನ್ನ ನಂಬೇಡ ಅಂತ ಹೇಳ್ತಾರೆ. ಏನಪ್ಪಾ ಇದು, ನಾನೇ ಒಂದು ಪ್ಲಾನ್ ಮಾಡಿದ್ರೆ ಇವ್ನು ನನ್ನ ಪ್ಲಾನ್ ಎಲ್ಲ ಉಲ್ಟಾ ಮಾಡ್ತದಾನಲ್ಲ ಅಂತ ಹೇಳಿ ಕುಸುಮರು ಯೋಚನೆ ಮಾಡ್ತಾರೆ. ನಂತರ ಇಲ್ಲಿ ತನ್ವಿ ಬಳಿ ಭಾಗ್ಯ ಬಂದಿದ್ದೆ. ತನ್ವಿ ಭಾಗ್ಯಗೆ ನಿನ್ಗೆ ಇಷ್ಟ ಅಂತ ಆದಿ ಅಂಕಲ್ನ ಮದುವೆ ಆಗ್ತಿದ್ಯಾ, ನನ್ನ ಬಗ್ಗೆ ಯಾಕಮ್ಮ ಕೇರ್ ಮಾಡ್ತೀಯಾ, ನಾನು ಏನಾಗಬೇಕು ನಿನಗೆ ಅಂತ ಹೇಳಿಬಿಟ್ಟು ಹುಟ್ಟೋಗ್ಬಿಡ್ತಾಳೆ. ಭಾಗ್ಯ ಮನಸ್ಸಿಗೆ ತುಂಬ ಬೇಜಾರ ಆಗುತ್ತೆ. ನಂತರ ತನ್ಮಯ್ ಅಮ್ಮ ನಮಗೋಸ್ಕರ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾಳೆ, ಅವಳಿಗೋಸ್ಕರ ನಾವು ಒಂದು ಸ್ಯಾಕ್ರಿಫೈಸ್ ಮಾಡ್ಬೋದಲ್ವಾ, ಪಪ್ಪನೇ ಹೇಳಿದಾರಲ್ವಾ ಅಮ್ಮಂಗೆ ನಾನು ಡಿಸರ್ವ್ ಅಲ್ಲ, ನಾನು ತುಂಬ ಹಿಂಸೆ ಮಾಡಿದ್ದೀನಿ ಅಂತ, ನೀನು ಯಾಕಕ್ಕ ಅದನ್ನು ಒಪ್ಕೋತಾ ಇಲ್ಲ, ಪ್ಲೀಸ್ ಅಕ್ಕ ಒಪ್ಕೋ ಅಂತ ಹೇಳಿದಾಗ ತನ್ವಿಗೂ ಕೂಡ ಅದು ಸರಿ ಅಂತ ಅನ್ಸುತ್ತೆ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋ ನೋಡಿ.